ನಮ್ಮೂರು ನಮ್ಮ ಕೆರೆ ಯೋಜನೆಯಲ್ಲಿ ಅವ್ಯವಹಾರ ಆರೋಪ, ಗ್ರಾಮಸ್ಥರ ಆಕ್ರೋಶ. ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ನಡೆದ ನಮ್ಮೂರು ನಮ್ಮ ಕೆರೆ ಕಾಮಗಾರಿಯು ತೀವ್ರ ಅಸಮಾಧಾನಕ್ಕೆ ಗುರಿಯಾಗಿದೆ. ಕೆರೆಯ ಅಭಿವೃದ್ಧಿಯ ಹೆಸರಿನಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಗ್ರಾಮದ ನಿವಾಸಿ ರಮೇಶ್ ಹಾಗೂ ಅಶೋಕ್ ಇತರ ಸ್ಥಳೀಯರು ಮಾಧ್ಯಮಗಳ ಮುಂದೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೆರೆ ಕಲ್ಯಾಣಿ ಅಭಿವೃದ್ಧಿಗಾಗಿ ಸುಮಾರು 13 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ನಾಮಫಲಕ ಹಾಕಲಾಗಿದೆ. ಆದರೆ ವಾಸ್ತವದಲ್ಲಿ ಹಳೆಯ ಕಲ್ಯಾಣಿಯನ್ನೇ ಸ್ವಲ್ಪ ಮಟ್ಟಿಗೆ ನವೀಕರಿಸಿ ಹೊಸ ಕೆಲಸವೆಂದು ಬಿಂಬಿಸಿ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸ್ಥಳೀಯರು ಇದನ್ನು ಭಕ್ತಿಯಿಂದ ಕಲ್ಯಾಣಿ ಎಂದು ಕರೆಯುತ್ತಾರೆ. ಆದರೆ ಧರ್ಮಸ್ಥಳ ಸಂಘದವರು ಹಾಕಿರುವ ಫಲಕದಲ್ಲಿ ಕೆರೆ ಎಂದು ಉಲ್ಲೇಖಿಸಿರುವುದು ಸ್ಥಳೀಯರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಇತರ ಗ್ರಾಮಗಳಲ್ಲಿ ಕೆರೆಗಳು ಸುಂದರವಾಗಿ ಅಭಿವೃದ್ಧಿಗೊಂಡಿವೆ. ಆದರೆ ಇಲ್ಲಿ ಕೇವಲ ನಾಮಕಾವಸ್ಥೆ ಕೆಲಸ ನಡೆದಿದ್ದು, ಕಲ್ಯಾಣಿಯ ಅಕ್ಕಪಕ್ಕದಲ್ಲಿ ಜಾನುವಾರುಗಳು ಮಲಮೂತ್ರ ವಿಸರ್ಜನೆಯಿಂದ ಗಲೀಜಾಗಿದೆ. ಪವಿತ್ರವಾದ ಧರ್ಮಸ್ಥಳದ ಹೆಸರಿನಲ್ಲಿ ಇಂತಹ ಕಳಪೆ ಕೆಲಸಗಳು ನಡೆಯಬಾರದು. ಹಳೆಯದನ್ನೇ ಸರಿಪಡಿಸಿ 13 ಲಕ್ಷ ರೂಪಾಯಿ ಖರ್ಚಾಗಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ನಮಗೆ ಇಂತಹ ಕೆಲಸ ಬೇಡ. ದನಕರುಗಳಿಗೆ ಕುಡಿಯಲು ನೀರು ಸಿಗುವಂತೆ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿಕೊಡಲಿ. ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ಇಂತಹ ಕೆಲಸಗಳು ನಿಲ್ಲಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಕೇವಲ ಬೋರ್ಡ್ ಹಾಕಲು ಸೀಮಿತವಾಗದೆ ಗುಣಮಟ್ಟದ ಕಾಮಗಾರಿ ನಡೆಸಿ ಕಲ್ಯಾಣಿಯನ್ನ ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಒಕ್ಕೂರಿನಿಂದ ಒತ್ತಾಯಿಸಿದ್ದಾರೆ. ಸರ್, ನಮ್ಮದು ದೇವಲಪಲ್ಲಿ, ಶ್ರೀನಿವಾಸಪುರ ತಾಲೂಕು ದೇವಲಪಲ್ಲಿ ಪೋಸ್ಟ್ ಅಂಡ್ ವಿಲೇಜ್ ರೋಣುಲೊಬ್ರಿ. ನಮ್ಮ ಗ್ರಾಮದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೆರೆ ಅಂದರೆ ಕಲ್ಯಾಣಿ ಅಂತ ಕೆಲಸ ಮಾಡಿ ಇದರಲ್ಲಿ ಭಾರಿ ಅವ್ಯವಹಾರ ನಡೀತಿದೆ. ಇದರಲ್ಲಿ ಏನು ಮಾಡಬೇಕಂದ್ರೆ ಮಾಮೂಲಿ ನಮ್ಮ ತಾಲೂಕು ಅಥವಾ ನಮ್ಮ ರಾಜ್ಯಾದ್ಯಂತ ಯಾವ ಥರ ಮಾಡಿದ್ದಾರೆ ಅದೇ ಥರ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಏನೋ ಗೋಲ್ಮಾಲ್ ನಡೆದು ನಾಮಕಾವಾಸ್ತಕ್ಕಷ್ಟೇ ಮಾಡಿದ್ದಾರೆ ಅಷ್ಟೇ ವಿನಃ ಹಳೇದಿದ್ದನ್ನು ಸ್ವಲ್ಪ ಡೋಸ್ ಮಾಡಿಬಿಟ್ಟು ಏನೋ ಕಲ್ಲುಗಳು ಅದು ಇದೆಲ್ಲ ಇದು ಮಾಡಿಬಿಟ್ಟು ಅವ್ರು ಮಾಡಿದ್ದಾರೆ. ಅದು ಬೇಕಾಗಿಲ್ಲ. ನಮ್ಮ ತಾಲೂಕಿನಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ಥರ ಮಾಡಿದಾರೋ ಆ ಥರ ಮಾಡಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋವರೆಗೂ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಅವ್ಯವಹಾರ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಅವ್ಯವಹಾರ ಅಂದರೆ ಈ ಥರ ಮಾಡಬೇಕಾಗಿತ್ತಾ? ಇವು ಬೇಕಾಗಿತ್ತಾ? ಇವು ನಮಗೆ ಮಾಮೂಲಿ ಇದ್ದಂಗೆ ಬಿಟ್ಬಿಡ್ಬೇಕಾಗಿತ್ತು. ನಾವೇನು ಕೇಳಲಿಲ್ಲ ಅವ್ರು ಮಾಡಿ ಅಂತ. ಧರ್ಮಸ್ಥಳನ ಒಂದು ಕೇಳಲಿಲ್ಲ. ಧರ್ಮಸ್ಥಳ ದೇವಸ್ಥಾನದ ಮೇಲೆ ಆಪಾರ ಹೊಂದಿಸೋಕೆ ಮಾತ್ರ ಈ ಥರ ಮಾಡಿದ್ದಾರೆ. ನೀವು ಕಾನೂನು ಪ್ರಕಾರ ನಿಮ್ಗೆ ಧರ್ಮಾಧಿಕಾರಿಗಳಿಂದ ಏನೋ ಸೂಚನೆ ಇದೆ ಆ ಥರ ಮಾಡಬೇಕಾಗಿತ್ತು. ಈ ಥರ ಮಾಡೋಕ್ಕೆ ಅವರೇ ಬೇಕಾಗಿತ್ತು. ದೇವರ ಹೆಸರಲ್ಲಿ ಎಷ್ಟು ಲಕ್ಷ ವೆಚ್ಚದಲ್ಲಿ ಮಾಡಿದ್ದಾರೆ ಸರ್? 13 ಚಿಲ್ಲರೆ ಅಂತ ಇದೆ ಅಷ್ಟೇ. ಅದೆಷ್ಟು ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅವ್ರು ಬೋರ್ಡ್ ಹಾಕಿರೋದು ಅಷ್ಟೇ. ಅದರಲ್ಲೂ ಕೆರೆ ಅಂತ ಹಾಕಿದ್ದಾರೆ, ಕಲ್ಯಾಣಿ ಅಂತಲ್ಲ, ಕೆರೆ. ಎಲ್ಲೋ ಬೋರ್ಡ್ ತಗೊಂಡ್ಬಂದ್ಬಿಟ್ಟು ದೇವಲಪಲ್ಲಿ ಹಾಕ್ಬೇಕಾಗಿತ್ತು. ನೀವು ಅದನ್ನೇನಾದ್ರು ಕೇಳಿದ್ರೆ ಸರ್? ಇಲ್ಲ ಸರ್, ನಮ್ಮ ಇದಕ್ಕೆ ನಮ್ಮ ಗಮನಕ್ಕೆ ಯಾವುದೂ ಥರ ಬಂದಿಲ್ಲ. ಏನೋ ಊರಲ್ಲಿ ಬಂದಿದೆ ಅಂತ ಹೇಳಿದ್ರು ಯಾವ ಒಂದು 2 ವರ್ಷಕ್ಕೆ ಮುಂಚೆ ಅಷ್ಟೇ. ಅಷ್ಟು ವಿನಃ ಏನೂ ಬಂದಿಲ್ಲ. ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತಾರ್ಥ. ಯಾಕಂದ್ರೆ ಈ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿಲ್ಲ ಈ ಥರ ಮಾಡ್ತಾರೆ ಅಂತ. ಏನೋ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಕಲ್ಯಾಣಿಗೆ ಸ್ವಲ್ಪ ನೀರು ಬಂದು ದನಕರುಗಳಿಗೆ ನೀರು ಸ್ವಲ್ಪ ಊರಲ್ಲಿ ಏನಾದರೂ ಸ್ವಲ್ಪ ನೀರಿಗೆ ಏನಾದರೂ ಅಭಾವ ಬಂದಾಗ ಎತ್ಕೊಂಡು ಹೋಗೋಕೆ ಮಾಡ್ತಾರೆ ಅಂದ್ಕೊಂಡು ವಿನಃ ಈ ಥರ ಗಲೀಜಾಗಿ ಮಾಡ್ತಾರೆ. ನೋಡಿ, ಕುರುಗಳೆಲ್ಲ ಮೇಯ್ತಾ ಇವೆ, ಈ ಮಲ ವಿಸರ್ಜನೆ ಎಲ್ಲ ಮಾಡ್ತಾರೆ. ಈ ಥರ ಮಾಡೋಕ್ಕೆ ಅವ್ರಿಗೇನೋ ನಾಚಿಕೆ ಆಗಬೇಕು ದೇವ್ರ ಹೆಸರಲ್ಲಿ. ಈ ಥರ ಮಾಡ್ಕೊಡ್ದು ಏನಾದರೂ ಇದ್ದರೆ ನಿಮ್ಮ ಯೋಜನೆಯ ಪ್ರಕಾರ ಏನಿದೆಯೋ ಅದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ. ಈ ಥರ ಎಲ್ಲೂ ಮಾಡಬೇಡ್ರಿ. ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರೋ ಥರ ಮಾಡಿದ್ದಾರೆ. ಇದು ಬೇಕಾಗಿಲ್ಲ ನಮಗೆ. ನೀವು ಹಳೇದೇನಾದರೂ ಇದ್ದರೆ ನೀವು ಮಾಡ್ಕೊಳ್ಳಿ, ಹೇಗಿದೆಯೋ ಆಗಿರಲಿ. ಈ ಥರ ಮಾಡಿಬಿಟ್ಟು ದೇವಲಪಲ್ಲಿ ಗ್ರಾಮದಲ್ಲಿ ಮಾಡಿದೀವಿ ಅಂತ ಬಿಲ್ ಮಾಡ್ಕೊಂಡ್ಬಿಟ್ಟು ಲಕ್ಷ ಕೋಟಿಗಳು ತಿನ್ನಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ನಾಚಿಕೆಗೇಡಾಗುತ್ತೆ. ನಮಗೆ ನಾಚಿಕೆ. ದೇವಲಪಲ್ಲಿ ಗ್ರಾಮದಲ್ಲಿ ಬೇರೆ ಯಾರಾದರೂ ಬಂದು ಈ ಥರ ರಸ್ತೆಯಲ್ಲಿ ಹೋದಾಗ ದೇವಲಪಲ್ಲಿ ಕಲ್ಯಾಣಿ ಅಂತ ಬೋರ್ಡ್ ಇರೋದು ಬಿಟ್ಬಿಟ್ಟು ಕೆರೆ ಎಲ್ಲಿ ಬೋರ್ಡ್ ಹಾಕ್ಬೇಕಾಗಿರೋದು? ಇಲ್ಲಲ್ಲ ಸರ್ ಹಾಕೋದು. ಕೆರೆ. ಇದು ಕೆರೆನಾ? ಬರೆಯೋನ್ಗೆ ಯಾವ ಥರ ಬಂತು ಬರೆಯೋಕ್ಕೆ? ಕಲ್ಯಾಣಿನ ಬಿತ್ಕೊಂಡ್ಬಿಟ್ಟು ಕೆರೆ ಅಂತ ಮಾಡೋವನಿ ದೇವಲಪಲ್ಲಿ ಕೆರೆನಂತೀವಿ. ಏನೋ ಸರ್, ನಾವು ಅಶೋಕ್ ಮಾತಾಡ್ತಾ ಇದ್ದೀವಿ. ಶ್ರೀನಿವಾಸಪುರ ತಾಲೂಕು ಬದಲು ಪಂಚಾಯಿತಿ ದೇವಲಪಲ್ಲಿ ಗ್ರಾಮಸ್ಥರಿಂದ ಮಾತಾಡ್ತಿರೋದು. ಸೊ ಇದು ಬಂದ್ಬಿಟ್ಟು ಧರ್ಮಸ್ಥಳ ಗ್ರಾಮೀಣ ಹಾಕಿದ್ದಾರೆ, ಯೋಜನೆ ಹಾಕಿದ್ದಾರೆ. ಇದ್ರ ಬಂದ್ಬಿಟ್ಟು ವರ್ಕ್ ನಡೆಸೋಕ್ಕೆ ಬಂದ್ಬಿಟ್ಟು 13 ಲಕ್ಷ ಶಾಂಕ್ಷನ್ ಮಾಡಿದ್ದಾರೆ. ಸೊ 13 ಲಕ್ಷ ಶಾಂಕ್ಷನ್ ಮಾಡೋಕ್ಕೆ ಇಲ್ಲಿ ಅಷ್ಟು ಕೆಲಸ ಏನು ನಡೆದಿಲ್ಲ, ಓಕೆನಾ. ಸೊ ಇದೆಲ್ಲ ಓಲ್ಡ್ ವರ್ಷನ್ ಇದ್ದಿದ್ದು. ಸೊ ಈ ಕಡೆ ಕಟ್ಟಡ ಆಗಲಿ ಕಲ್ಲಾಗಲಿ ಎಲ್ಲ. ಸೊ 13 ಲಕ್ಷಕ್ಕೆ ಏನು ಕೆಲಸ ಮಾಡಿದ್ರೆ ಅಂದ್ಬಿಟ್ಟು ನಾವು ಕೇಳೋಕ್ಕೆ ನಮಗೆ ಅವ್ರ ಹತ್ರ ಕೇಳಲಾಗಿ ಬಂದ್ಬಿಟ್ಟು ರಾಜಕೀಯ ಪರವಾಗಿ ಮಾತಾಡ್ತಾರೆ ಅವರು. ಸೊ ಅದಕ್ಕೆ ಬಂದ್ಬಿಟ್ಟು ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಸೊ ಬಂದು ನೀವೇ ಸ್ವಲ್ಪ ನೋಡಿಬಿಟ್ಟು ಹೋಗಿ ಅಂದ್ಬಿಟ್ಟು. ಮೊದಲು ಯಾವ ರೀತಿ ಇತ್ತು ಮತ್ತು ಏನೇನು ಕೆಲಸ ಮಾಡಿದ್ದಾರೆ? ಫಸ್ಟ್ ಇದ್ದು ಹಿಂಗೆ ಇತ್ತು ಸರ್, ಓಕೆನಾ. ಏನು ಚೇಂಜಸ್ ಇಲ್ಲ. ಸೊ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಹೇಳಿದ್ದಾರೆ, ಮಾಡಿದ್ದಾರೆ. ಸೊ ಅಮ್ಮಮ್ಮ ಅಂದ್ರಾಗ ಒಂದು 50-70 ಲೋಡ್ ಮಣ್ಣು ತೆಗೆದಿರ್ಬೋದು ಅಷ್ಟೇ.
ಸೊ ಸೆಕೆಂಡ್ ಬಂದ್ಬಿಟ್ಟು ಒಂದು ಕಮ್ಮಿ ಹಾಕಿದ್ದಾರೆ ಅಷ್ಟೇ, ಬೇರೆ ಇದರಲ್ಲಿ ಏನು ಚೇಂಜಸ್ ಇಲ್ಲ. ಫಸ್ಟ್ ಎಲ್ಲ ಓಲ್ಡ್ ಹೆಂಗಿತ್ತು ಇವಾಗ ಹಂಗೆ ಇದೆ. ಈ ಕಲ್ಲು ಕಟ್ಟಡ ಎಲ್ಲ ಇರುವಂಥದ್ದು ಕಟ್ಟಡ ಒಂದು 20ರಿಂದ ಒಂದು 30 ಲೋಡ್ ಮಾತ್ರ ಇದು ಮಾಡಿದ್ದಾರೆ. ಮಿಕ್ಕಿದ್ದು ಹಳೆದು ಹೆಂಗಿತ್ತು ಹಂಗೆ ಇದೆ. ನೀರು ಫೆನ್ಸಿಂಗ್ ಹಾಕಿರುವಂಥದ್ದು ಸರ್, ಫೆನ್ಸಿಂಗ್ ಹಾಕಿರುವಂಥದ್ದು, ಮುಳ್ಳುಗಂಬಿ ಹಾಕಿರುವಂಥದ್ದು. ಆ ಮುಳ್ಳುಕೊಂಬೆ ಹಾಕಿದ್ದಾರೆ ಸರ್. ಇಲ್ಲಿ ಬಂದ್ಬಿಟ್ಟು ನೀರು ಬರೋಕ್ಕೆ ಎಲ್ಲ ಚಾನ್ಸ್ ಇಲ್ಲ. ಮಿಸ್ ಆಗ್ಬೇಕಾಗಿತ್ತು. ನೋಡಿ, ನಮ್ಮ ದೊಡ್ಡವರು ಇದ್ದಾರೆ.